ನಮಸ್ಕಾರ. ಇದು ಬಂದು ಡೇ 11 ಆ್ಯಂಡ್ 12 ಒಟ್ಟಿಗೆ ಹಾಕ್ತಿದ್ದೀನಿ. ಬಿಕಾಸ್ ನಾನು ಸಂಡೇಸ್ ರೊಟೀನ್ ಫಾಲೋ ಮಾಡಲ್ಲ. ಅಂದರೆ ಡಯಟ್ ಮಾಡ್ತೀನಿ ಬಟ್ ಎಕ್ಸಸೈಸ್ ಮಾಡಲ್ಲ. ಸೊ ಸ್ಯಾಟರ್ಡೆ ಸಂಡೇ ಏನಿದೆ ಎರಡೂ ಒಟ್ಟಿಗೆ ವೀಡಿಯೋ ಮಾಡಾಕ್ತಿದ್ದೀನಿ. ಬಿಕಾಸ್ ಶಾರ್ಟ್ ಆಗಿಬಿಡುತ್ತೆ ಸಂಡೇಗೆ ಅಂತ ಹೇಳಿ. ಸೊ ನಾನು ಆ್ಯಸ್ ಯೂಶ್ವಲ್ ಸ್ಯಾಟರ್ಡೆ ಎದ್ದಿದ ತಕ್ಷಣ ಎಕ್ಸಸೈಸ್ ಮಾಡೋಣ ಅಂತ ಶುರು ಮಾಡಿದೆ. ಬಟ್ ಇವನು ಬಿಡ್ತಾನೆ ಇರಲಿಲ್ಲ. ಏನೋ ಒಂದು ಕಿತಾಪತಿ ಮನೆ ಕುಲಾಗೆ ಇರೋಕ್ಕೆ ಬಿಡಲ್ಲ. ಅದಾದಮೇಲೆ ಬ್ರೇಕ್ಫಾಸ್ಟ್ ಮುಗಿಸ್ದೆ. ನೋಡಿ, ನಾನು ಯಾವಾಗ ಡಯಟ್ ಅಂತ ಶುರು ಮಾಡ್ತೀನೋ ಹಿಂಗೆ ತುಂಬ್ಕೊಂಬಂದಿರಲಿ ತಿನ್ನಮ್ಮ ಅಂತಾರೆ. ನಾನು ನಾಳೆ ಮಾಡೋದೇ ಫಸ್ಟ್ ಆಫ್ ಆಲ್ ನನ್ನ ಗಂಡ ಈ ಥರ ವಿಷಯಗಳಲ್ಲಿ ತಿನ್ಸೋದ್ರಲ್ಲಿ ಇಲ್ಲ. ಆ್ಯಂಡ್ ಆಫ್ಟರ್ ದಟ್ ಮಾರ್ನಿಂಗ್ ಲೇಟಾಗಿ ಎದ್ದೆ ಸಂಡೇ. ಬಿಕಾಸ್ ನಮ್ಮ ಮನೆಯವರು ಮನೇಲಿರಲಿಲ್ಲ, ಹೊರಗಡೆ ಹೋಗಿದ್ದರು. ಆ್ಯಂಡ್ ನಾನು ನನ್ನ ಮಗ ಇಬ್ಬರೇ. ಸೊ ಮಧ್ಯಾಹ್ನವೂ ಅಲ್ಲ ಬೆಳಗ್ಗೆನೂ ಅಲ್ಲ, ಆ ಟೈಮಲ್ಲಿ ಎದ್ದಿದ್ವಿ. ಒಂದು 11:30 ಆ ಥರ ಆಗಿತ್ತು. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಒಗೆಯೋ ಬಟ್ಟೆಗಳೆಲ್ಲ ಇತ್ತು, ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ನಾನು ಇವಾಗಿಂದನೇ ಏನಂದರೆ ನನ್ನ ಮಗನಿಗೆ ನನ್ನ ಜೊತೆ ಸೇರಿ ಕೆಲಸ ಮಾಡೋದನ್ನ ಕಲಿಸ್ತೀನಿ. ಬಿಕಾಸ್ ನಾಳೆ ದಿನ ಬರೋಳು ನನಗೆ ಬೈಕೊಂಬಾರ್ದಲ್ವ, ಏನಪ್ಪ ನೀವು ಅಮ್ಮ ಹಿಂಗೆ ಬುದ್ಧಿ ಕಲಿಸಿದ್ದಾರೆ ಅಂತ. ಈವನ್ ಅವನು ಬಾಯ್ ಆಗಿದ್ದರೂ ಅಷ್ಟೇ ಅಥವಾ ಗರ್ಲ್ ಆಗಿದ್ದರೂ ಅಷ್ಟೇ ಅವ್ರವ್ರ ಕೆಲಸ ಅವ್ರವ್ರದ್ದು ಮಾಡ್ಕೊಬೇಕು ಅನ್ನೋದು ನನ್ನ ಏನಂತಾರೆ ಫಿಲಾಸಫಿ. ಅವ್ರವ್ರ ಕೆಲಸ ಅವ್ರವ್ರು ಮಾಡೋದು ಕಲಿತ್ರೆ ಬರೋರ್ಗಾಗಿರ್ಬೋದು, ಇಲ್ಲ ನಮ್ಮ ಮನೆಯಿಂದ ಬೇರೆ ಮನೆಗೆ ಹೋಗೋರ್ಗಾಗಿರ್ಬೋದು ತುಂಬ ಸುಲಭ ಆಗುತ್ತೆ. ಯಾರ ಮೇಲೂ ಡಿಪೆಂಡ್ ಆಗೋಷ್ಟಿರಲ್ಲ. ಅದಕ್ಕೋಸ್ಕರ ಅವನಿಗೆ ನಾನು ಏನು ಕೆಲಸ ಮಾಡಿದ್ರು ಅದರಲ್ಲಿ ಅವನನ್ನು ಪಾಲ್ದಾರನಾಗಿ ಮಾಡ್ಕೊತೀನಿ. ಅವನ ಕೆಲಸ ಅವನೇ ಮಾಡ್ಕೊಬೇಕು ಅನ್ನೋದೊಂದು ನನಗೆ ತಲೆಯಲ್ಲಿ ಫಿಕ್ಸ್ ಆಗಿದೆ. ಈಗ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ಬಂದಾಗಲೂ ಅಷ್ಟೇ ಅವನ ಕೆಲಸ ಏನಿದೆಯೋ ಅವನು ಅದನ್ನು ಮುಗಿಸ್ಬಿಟ್ಟೆ ನೆಕ್ಸ್ಟು ಪ್ರೊಸೀಡ್ ಆಗಬೇಕು. ಇಲ್ಲಾಂದರೆ ನಾನು ಫುಲ್ ಹೈಪರ್ ಆಗಿಬಿಟ್ಟಿರ್ತೀನಿ. ಬಟ್ ಅವನ ಕೆಲಸ ಮಾಡ್ತಾನೆ ಪಾಪ, ನಾನು ಹೇಳಿದ ತಕ್ಷಣ. ಆ್ಯಂಡ್ ಆಫ್ಟರ್ ದಟ್ ಎಲ್ಲ ಕೆಲಸ ಮುಗಿಸಿ ನಾವು ಎದ್ದಿದ್ದೇ ಲೇಟಾಗಿತ್ತು. ಸೊ ಅದಕ್ಕೆ ಚಪಾತಿ ಮಾಡೋಣ ಅಂತ ಮಾಡ್ತಿದ್ದೆ. ಇನ್ನೊಂದು ಏನಂದರೆ ನಾನು ಕ್ಯಾರೆಟು ಪೀಲ್ ಮಾಡಿರೋದೆಲ್ಲ ನೆನಪಿದೆ, ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ. ನೋಡಿದ್ರೆ ಚಪಾತಿ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಗೊತ್ತಾಯಿತು ಪಲ್ಯನೇ ಮಾಡಿಲ್ಲ ಅಂತ. ಸೊ ನೋಡಿ ನನ್ನ ಮಗ ಸೋಫಾ ಯಾವ ಕುಲ ಮಾಡಿದ್ದಾನೆ, ಕಾಲು ಹಾಕಿ ಅದು ಸೋಫಾ ಥರನೇ ಇಲ್ಲ. 2 ಸೋಫಾನು ಹಂಗೆ ಮಾಡಿಬಿಟ್ಟಿದ್ದಾನೆ. ಅದರಲ್ಲಿ ಕಾಲು ಹಾಕೊಂಡು ಕುತ್ಕೊಳ್ಳೋದು, ನೇತಾಡಿಸ್ಕೊಂಡು. ಸೋಫಾ ಬಿಸಾಕಂಗೂ ಇಲ್ಲ, ಇಟ್ಕೊಳ್ಳೋಂಗಿಲ್ಲ, ಹಂಗೆ ಪರಿಸ್ಥಿತಿ. ಆ್ಯಂಡ್ ಆಫ್ಟರ್ ದಟ್ ಆರೆಂಜ್ ತೊಗೊಂಡೆ ಲೈಟಾಗಿ. ನಮ್ಮ ಮನೆಯವ್ರಿಗೆ ತಂದೂರಿ ತನ್ನಿ ಅಂತ ಹೇಳಿದ್ವು. ಅವ್ರು ಬರ್ತಿದ್ದಿದ್ದೆ ರಾತ್ರಿ ಆಗಿತ್ತು, ಅದಕ್ಕೋಸ್ಕರ ಅವ್ರು ತೊಗೊಂಬನ್ನಿ ಅಂತ ಹೇಳಿದೆ. ಇಷ್ಟೇ ಇವತ್ತಿಗೆ. ಮತ್ತೆ ನಾಳೆ ವೀಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.